ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಎರಡನೇ ಬಾರಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಸುಮಾರು 8 ತಿಂಗಳಾಗೋಗಿದೆ. ಬೇಲ್ಗೆ ತಡಕಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೊನ್ನೆ ಒಂದಷ್ಟು ಕಾರಣಗಳನ್ನು ಕೊಟ್ಟು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಸುಪ್ರೀಂ ಕೋರ್ಟಲ್ಲಿ ಯಾವ ರೀತಿ ವಾದ ಪ್ರತಿವಾದಗಳಾಯಿತು, ಕೊನೆಗೆ ಕೋರ್ಟಿಂದ ಏನು ತೀರ್ಮಾನ ಬಂತು ಅಂತ ಹೇಳಿ. ಪ್ರಮುಖವಾದಂತಹ 60 ಸಾಕ್ಷಿಗಳ ವಿಚಾರಣೆ ಆಗಬೇಕು, ತ್ವರಿತವಾಗಿ ಆಗಬೇಕು, 1 ವರ್ಷದ ಒಳಗಡೆ ಆಗಬೇಕು. ಅದಾದ ಮೇಲೆ ದರ್ಶನ್ ಬೇಲ್ ಸಲ್ಲಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲೂ ಕೂಡ ಅರ್ಜಿ ಏನು ಸಲ್ಲಿಸಿದ್ರು ದರ್ಶನ್, ಆ ಅರ್ಜಿಗೆ ಪ್ರತ್ಯುತ್ತರ ಕೂಡ ಬರುತ್ತೆ. ಅಲ್ಲಿಗೆ ದರ್ಶನ್ ಅವರು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಇನ್ನೂ 1 ವರ್ಷಗಳ ಕಾಲ ನನಗೆ ಬೇಲ್ ಸಿಗಲ್ಲ, ಇನ್ನೂ 1 ವರ್ಷಗಳ ಕಾಲ ನಾನು ಪರಪ್ಪನ ಅಗ್ರಹಾರದಲ್ಲಿರಬೇಕು ಅಂತ. ಬೇಲ್ ಸಿಗಲ್ಲ ಅಂದರೆ ಬೇಲಿಗೆ ಅರ್ಜಿ ಹಾಕೋದಕ್ಕಾಗಲ್ಲ. ಇಲ್ಲಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ಮುಗಿದ ನಂತರವೇ ಬೇಲ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಇಲ್ಲಿ ದರ್ಶನ್ ಆತ್ಮಹತ್ಯೆಯ ಯತ್ನ, ಆ ವದಂತಿಗಳು ಕೂಡ ಸಾಕಷ್ಟು ಹರಿದಾಡ್ತು. ನಿಮಗೆ ಗಮನಿಸ್ಬೋದು, ಯಾವಾಗ ಈ ಸುಪ್ರೀಂ ಕೋರ್ಟಿಂದ ಬೇಲ್ ರಿಜೆಕ್ಟ್ ಆಯಿತೋ 1 ವರ್ಷಗಳ ಕಾಲ ದರ್ಶನ್ನು ಬೇಲ್ ಸಲ್ಸೋಕ್ಕಾಗಲ್ಲ ಅನ್ನೋ ವಿಚಾರ ಗೊತ್ತಾಯಿತು. ಎಲ್ಲೋ ದರ್ಶನ್ ಒಂದು ಕಡೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಅನ್ನುವ ಒಂದು ವಿಚಾರಗಳು, ವದಂತಿಗಳು ಕೂಡ ಹರಿದಾಡ್ತು. ಬಟ್ ಅದೆಲ್ಲವೂ ಕೂಡ ಸುಳ್ಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರೇ ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲ, ಆ ರೀತಿ ಓರಲಿ ನಾನು ಕೇಳಿದಾಗ ಆ ರೀತಿ ಯಾವುದು ಘಟನೆ ನಡೆದಿಲ್ಲ ಅಂತಕ್ಕಂಥ ಅಂಶವನ್ನ ಹೇಳಿದ್ದಾರೆ. ಅದಕ್ಕೆ ಬಿಟ್ರೆ ಮುಂದೆ ಏನು ಬೇರೆ ವಿಚಾರಗಳು ಇರಲಿಲ್ಲ. ಇಲ್ಲ, ಆ ರೀತಿ ಓರಲಿ ನಾನು ಕೇಳಿದಾಗ ಆ ರೀತಿ ಯಾವುದು ಘಟನೆ ನಡೆದಿಲ್ಲ ಅಂತಕ್ಕಂಥ ಅಂಶವನ್ನ ಹೇಳಿದ್ದಾರೆ. ಅದಕ್ಕೆ ಬಿಟ್ರೆ ಮುಂದೆ ಏನು ಬೇರೆ ವಿಚಾರಗಳು ಇರಲಿಲ್ಲ. ಇಲ್ಲ, ಆ ರೀತಿ ಓರಲಿ ನಾನು ಕೇಳಿದಾಗ ಆ ರೀತಿ ಯಾವುದು ಘಟನೆ ನಡೆದಿಲ್ಲ ಅಂತಕ್ಕಂಥ ಅಂಶವನ್ನ ಹೇಳಿದ್ದಾರೆ. ಅದಕ್ಕೆ ಬಿಟ್ರೆ ಮುಂದೆ ಏನು ಬೇರೆ ವಿಚಾರಗಳು ಇರಲಿಲ್ಲ. ದರ್ಶನ್ ಆತ್ಮಹತ್ಯೆ ಯತ್ನ ವದಂತಿ ಏನಿದೆ ಅದೆಲ್ಲದಕ್ಕೂ ಕೂಡ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನು ಹೇಳ್ತಾರೆ? ನಾನು ಆಗಲೇ ಹೇಳಿದಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪದ ಮೇಲೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಜಾಮೀನು ಅರ್ಜಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗುತ್ತೆ. ಇನ್ನು 1 ವರ್ಷದ ತನಕ ದರ್ಶನ್ ಅವರು ಜಾಮೀನಿಗೆ ಅರ್ಜಿ ಕೂಡ ಹಾಕಂಗಿಲ್ಲ. ಹೀಗಿರಬೇಕಾದ್ರೆ ದರ್ಶನ್ ಅವರು ಜೈಲಿನಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಸಿಕ್ಕಾಪಟ್ಟೆ ಕೇಳಿಬರುತ್ತೆ. ಸೊ ಹಾಗಾದರೆ ಆ ವಿಚಾರ ಸುಳ್ಳ ಅಥವಾ ಸತ್ಯನಾ? ಈ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ, ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಈ ಒಂದು ವಿಚಾರವನ್ನು ನಾನು ಕೇಳ್ಪಟ್ಟಾಗ ಅಧಿಕಾರಿಗಳಿಂದ ಮೌಖಿಕವಾಗಿ ಕೂಡ ನಾನು ಕೇಳಿದ್ದೆ. ಆ ರೀತಿ ಯಾವುದೇ ಘಟನೆ ನಡೆದಿಲ್ಲ ಅಂತ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಇದರ ಹೊರತು ಇನ್ನೇನೂ ವಿಚಾರ ಇಲ್ಲ ಅನ್ನೋದು ಕೂಡ ಸ್ಪಷ್ಟನೆ ಕೊಟ್ಟಿರೋದು. ನಟ ದರ್ಶನ್ ಅವರು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಅನ್ನುವ ವದಂತಿಗಳನ್ನು DGP ಅಲೋಕ್ ಕುಮಾರ್ ಅವರು ಕೂಡ ತಳ್ಳಿ ಹಾಕಿದ್ದಾರೆ. ಆ ರೀತಿ ಯಾವುದೂ ಕೂಡ ಇಲ್ಲ, ಇದು ಸತ್ಯಕ್ಕೆ ದೂರವಾಗಿರುವಂತಹ ವಿಚಾರ. ಪ್ರಸ್ತುತ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ನಟ ದರ್ಶನ್ ಅವರು ಬಹಳ ಆರೋಗ್ಯವಾಗಿದ್ದಾರೆ. ದಿನನಿತ್ಯ ಅವ್ರ ಕೆಲಸ ಏನು ಜೈಲಿನ ಒಂದು ರೀತಿಯ ಮೆನು ಇರುತ್ತೋ, ಆ ಟೈಮ್ ಇರುತ್ತೋ ಆ ರೀತಿ ಮಾಡ್ಕೊಳ್ತಾ ಇದ್ದಾರೆ. ಅವರು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಅನ್ನುವ ವದಂತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಆಧಾರರಹಿತವಾದದ್ದು. ದರ್ಶನ್ ತನಗೆ ತಾನೇ ಹಾನಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವ ವಿಚಾರಗಳು ಕೂಡ ಕೇಳಿಬರ್ತಾ ಇತ್ತು. ಆ ವಿಚಾರಗಳು ಕೂಡ ಸತ್ಯಕ್ಕೆ ದೂರವಾದಂಥದ್ದು. ಅವೆಲ್ಲವೂ ಕೂಡ ಸುಳ್ಳು. ಅವರು ಬಹಳ ಚೆನ್ನಾಗಿದ್ದಾರೆ. ದಿನನಿತ್ಯ ಬೆಳಗ್ಗೆ ಎದ್ದೇಳ್ತಾರೆ, ಏನೇನು ಜೈಲಿನ ಒಂದು ರೀತಿಯಲ್ಲಿ ಮೆನು ಇರುತ್ತೋ, ಟೈಬಲ್ ಇರುತ್ತೋ ಅದೇ ರೀತಿ ಫಾಲೋ ಮಾಡ್ತಾರೆ. ಯಾಕಂದರೆ ದರ್ಶನ್ಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾನೂನು ಹೋರಾಟ ಹಿನ್ನಡೆಯಾಗ್ತಾ ಇದೆ. ಈ ನಡುವೆ ಜೈಲಾಧಿಕಾರಿಗಳ ಬಳಿ ಒಳ ಸಂದರ್ಶನಕ್ಕೂ ಕೂಡ ಮನವಿ ಮಾಡ್ತಾರೆ. ಅದರಂತೆ ಅವಕಾಶ ಕೂಡ ಕೊಡಲಾಯಿತು. ಮೊನ್ನೆ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು. ಸೊ ಹಾಗಾಗಿ ಅವರ ಪತ್ನಿ, ಮಗ ಇಬ್ಬರೂ ಕೂಡ ಬಂದಿರ್ತಾರೆ. ಅವರನ್ನು ಬಿಗಿದಪ್ಪಿ ದರ್ಶನ್ನು ಭಾವುಕರಾಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ತಿರಸ್ಕೃತವಾದ ಬಳಿಕ ಮಾನಸಿಕವಾಗಿ ದರ್ಶನ್ ಅಂತಲ್ಲ ಯಾರೇ ಒಬ್ಬ ಖೈದಿ ನೊಂದಿರ್ತಾರೆ. ಸೊ ಹಾಗಾಗಿ ದರ್ಶನ್ ಪತ್ನಿ ಮಗನ ಭೇಟಿಗೆ ಕಾತರತೆಯಿಂದನೂ ಕೂಡ ಕಾಯ್ತಾ ಇರ್ತಾರೆ. ಸೊ ಬಂದು ಭೇಟಿ ಕೊಟ್ಟು ಒಂದಷ್ಟು ಹೊತ್ತುಗಳ ಕಾಲ ಮುಖಾಮುಖಿಯಾಗೂ ಕೂಡ ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಗನನ್ನು ಕೂಡ ಅಪ್ಕೊಳ್ತಾರೆ, ಚೆನ್ನಾಗಿ ಓದು ಅಂತಲೂ ಕೂಡ ಹೇಳ್ತಾರೆ. ಹೆಂಡತಿಗೂ ಕೂಡ ಅಪ್ಕೊಂಡು ಅವರ ಹೆಂಡತಿ ಕೂಡ ಸಾಂತ್ವನವನ್ನು ಹೇಳ್ತಾರೆ. ದರ್ಶನ್ ಕೂಡ ಹೆಂಡತಿಗೆ ಸಮಾಧಾನ ಪಡಿಸುವಂತಹ ಪ್ರಯತ್ನ ಮಾಡ್ತಾರೆ. ಆದಷ್ಟು ಬೇಗ ನಾನು ಬರ್ತೀನಿ,
ನೀನು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ದರ್ಶನ್ ಅವರು ಏನು ಜೈಲಿನಲ್ಲಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಅನ್ನುವ ಆರೋಪಗಳು ಕೇಳಿಬರ್ತಾ ಇತ್ತು. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು, ಇದೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರೇ ಸ್ಪಷ್ಟಪಡಿಸಿದ್ದಾರೆ.